ಧರ್ಮಸ್ಥಳಕ್ಕೆ ಪ್ರತಿದಿನ ಸಾವಿರಾರು ಜನ ಬರುತ್ತಾರೆ. ಆದರೆ ಅವರಲ್ಲಿ ಬಹುತೇಕರಿಗೆ ಒಂದು ವಿಷಯ ಗೊತ್ತೇ ಇಲ್ಲ. ಈ ದೇವಸ್ಥಾನದಲ್ಲಿ ಕೇವಲ ಭಕ್ತಿ ಮಾತ್ರ ಇಲ್ಲ, ಒಂದು ವಿಚಿತ್ರ ಶಕ್ತಿ ಇದೆ ಎಂದು ಹಲವರು ನಂಬುತ್ತಾರೆ. ಯಾಕೆಂದರೆ ಇಲ್ಲಿ ಮಾಡಿದ ಪ್ರತಿಜ್ಞೆಯನ್ನು ಉಲ್ಲಂಘಿಸಿದರೆ ಜೀವನವೇ ಬದಲಾಗುತ್ತದೆ ಎಂದು ಜನ ಹೇಳುತ್ತಾರೆ. ಕೆಲವರು ಅದನ್ನು ಮೂಢನಂಬಿಕೆ ಎನ್ನುತ್ತಾರೆ. ಆದರೆ ಕೆಲವು ಘಟನೆಗಳು ಇಂದಿಗೂ ಜನರನ್ನು ಬೆಚ್ಚಿ ಬೀಳಿಸುತ್ತವೆ. ಕರ್ನಾಟಕದ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿರುವ ಧರ್ಮಸ್ಥಳ. ಇದು ಕೇವಲ ದೇವಸ್ಥಾನವಲ್ಲ, ಇದು ನಂಬಿಕೆಯ ಸಾಮ್ರಾಜ್ಯ. ಇಲ್ಲಿ ಶ್ರೀ ಮಂಜುನಾಥ ಸ್ವಾಮಿ ನೆಲೆಸಿದ್ದಾರೆ. ಆದರೆ ಆಶ್ಚರ್ಯ ಏನೆಂದರೆ ಈ ದೇವಸ್ಥಾನದ ಆಡಳಿತವನ್ನು ಜೈನ ಕುಟುಂಬ ನಡೆಸುತ್ತದೆ. ಹಿಂದೂ ದೇವರು, ಜೈನ ಆಡಳಿತ, ಇಂತಹ ಅಪರೂಪದ ಸಂಯೋಜನೆ ಜಗತ್ತಿನಲ್ಲಿ ಬಹಳ ವಿರಳ. ಬಹಳ ವರ್ಷಗಳ ಹಿಂದೆ ಈ ಪ್ರದೇಶವನ್ನು ಕುಡುಮ ಎಂದು ಕರೆಯಲಾಗುತ್ತಿತ್ತು. ಅಲ್ಲಿ ಹೆಗ್ಗಡೆ ಕುಟುಂಬ ವಾಸಿಸುತ್ತಿತ್ತು. ಒಂದು ದಿನ ಆ ಕುಟುಂಬದ ಮನೆಗೆ 4 ದೈವಿಕ ಅತಿಥಿಗಳು ಬಂದರೆಂದು ಕಥೆ ಹೇಳುತ್ತದೆ. ಅವರು ಅನ್ನ ಬೇಡಿದರು, ಆಶ್ರಯ ಬೇಡಿದರು. ಕುಟುಂಬವು ಅವರಿಗೆ ಗೌರವದಿಂದ ಆತಿಥ್ಯ ನೀಡಿತು. ಆ ರಾತ್ರಿ ಮನೆಯ ಯಜಮಾನನಿಗೆ ಒಂದು ದೈವಿಕ ಕನಸು ಬಂತು. ಈ ಸ್ಥಳದಲ್ಲಿ ಧರ್ಮವನ್ನು ಸ್ಥಾಪಿಸಬೇಕು ಎಂದು ಆ ದೈವಿಕ ಶಕ್ತಿಗಳು ಆದೇಶಿಸಿತು. ಆ ನಂತರ ಇಲ್ಲಿ ಧರ್ಮಸ್ಥಳ ನಿರ್ಮಾಣವಾಯಿತು. ಜನರಿಗೆ ಅನ್ನದಾನ ಆರಂಭವಾಯಿತು, ನ್ಯಾಯ ಆರಂಭವಾಯಿತು, ಸೇವೆ ಆರಂಭವಾಯಿತು. ಇಂದಿಗೂ ಲಕ್ಷಾಂತರ ಜನ ಇಲ್ಲಿ ಉಚಿತ ಅನ್ನ ಸೇವಿಸುತ್ತಾರೆ. ಯಾರನ್ನೂ ಖಾಲಿ ಹೊಟ್ಟೆಯಲ್ಲಿ ಕಳುಹಿಸುವುದಿಲ್ಲ. ಆದರೆ ಧರ್ಮಸ್ಥಳದ ಬಗ್ಗೆ ಜನ ಹೆಚ್ಚು ಮಾತನಾಡುವುದು ಇನ್ನೊಂದು ವಿಷಯದ ಬಗ್ಗೆ. ಅದು ಪ್ರತಿಜ್ಞೆ. ಇಲ್ಲಿ ಜನರು ದೇವರ ಮುಂದೆ ನಿಂತು ಮಾತು ಕೊಡುತ್ತಾರೆ. ಕೆಲವರು ಸಾಲ ತೀರಿಸುತ್ತೇನೆ ಎನ್ನುತ್ತಾರೆ, ಕೆಲವರು ತಪ್ಪು ಬಿಡುತ್ತೇನೆ ಎನ್ನುತ್ತಾರೆ, ಕೆಲವರು ಕುಟುಂಬ ಸಮಸ್ಯೆ ಸರಿಯಾದರೆ ಮತ್ತೆ ಬರುತ್ತೇನೆ ಎನ್ನುತ್ತಾರೆ. ಆದರೆ ಕೆಲವರು ಆ ಮಾತು ಮರೆತು ಬಿಡುತ್ತಾರೆ. ಅಲ್ಲಿಂದಲೇ ಆರಂಭವಾಗುತ್ತದೆ ವಿಚಿತ್ರ ಕಥೆಗಳು. ಸ್ಥಳೀಯರು ಹೇಳುವ ಪ್ರಕಾರ ಮಂಜುನಾಥ ಸ್ವಾಮಿಯ ಮುಂದೆ ಸುಳ್ಳು ಹೇಳಿದವರು ನಂತರ ದೊಡ್ಡ ಸಮಸ್ಯೆಗಳನ್ನು ಎದುರಿಸಿದ್ದಾರೆ. ಕೆಲವರಿಗೆ ವ್ಯವಹಾರ ಕುಸಿದಿದೆ, ಕೆಲವರಿಗೆ ಆರೋಗ್ಯ ಸಮಸ್ಯೆಗಳು ಬಂದಿವೆ, ಕೆಲವರು ಜೀವನದಲ್ಲೇ ಶಾಂತಿ ಕಳೆದುಕೊಂಡಿದ್ದಾರೆ. ಇದು ನಿಜವೇ ಅಥವಾ ಕೇವಲ ಯಾದೃಚ್ಛಿಕ ಘಟನೆಗಳೇ? ಯಾರಿಗೂ ಖಚಿತವಾಗಿ ಗೊತ್ತಿಲ್ಲ. ಆದರೆ ಈ ಕಥೆಗಳು ಧರ್ಮಸ್ಥಳದ ರಹಸ್ಯವನ್ನು ಇನ್ನಷ್ಟು ಗಂಭೀರವಾಗಿಸುತ್ತದೆ. ಇಲ್ಲಿ ಇನ್ನೊಂದು ವಿಚಿತ್ರ ಪದ್ಧತಿ ಇದೆ, ಅದು ನ್ಯಾಯ. ಹಳೆಯ ಕಾಲದಲ್ಲಿ ಜನರು ತಮ್ಮ ಜಗಳಗಳನ್ನು ಇಲ್ಲಿ ತರುತ್ತಿದ್ದರು. ಭೂಮಿ ಜಗಳ, ಕುಟುಂಬ ಸಮಸ್ಯೆ, ಸಾಲದ ವಿಚಾರ. ಜನರು ದೇವರ ಮುಂದೆ ನಿಂತು ಸತ್ಯ ಹೇಳುತ್ತಿದ್ದರು. ಯಾಕೆಂದರೆ ಇಲ್ಲಿ ಸುಳ್ಳು ಹೇಳಲು ಜನ ಭಯಪಡುವರು. ಧರ್ಮಸ್ಥಳದ ಹೆಗ್ಗಡೆ ಕುಟುಂಬ ಜನರ ಸಮಸ್ಯೆ ಕೇಳಿ ತೀರ್ಪು ಕೊಡುತ್ತಿತ್ತು. ಆ ತೀರ್ಪನ್ನು ಜನ ದೇವರ ಮಾತಿನಂತೆ ಸ್ವೀಕರಿಸುತ್ತಿದ್ದರು. ಇಂದಿನ ಕಾಲದಲ್ಲೂ ಧರ್ಮಸ್ಥಳದ ಮೇಲೆ ಜನರಿಗೆ ಅದೇ ನಂಬಿಕೆ ಇದೆ. ಇಲ್ಲಿ ಬರುವ ಹಲವರು ಒಂದು ಅನುಭವ ಹೇಳುತ್ತಾರೆ. ದೇವಸ್ಥಾನದ ಒಳಗೆ ಹೋದಾಗ ಮನಸ್ಸು ಹಗುರವಾಗುತ್ತದೆ ಎಂದು. ಕೆಲವರು ಅಳಲು ಬರುತ್ತದೆ ಎನ್ನುತ್ತಾರೆ. ಕೆಲವರು ಅಜ್ಞಾತ ಶಾಂತಿ ಅನುಭವಿಸುತ್ತಾರೆ. ವಿಜ್ಞಾನ ಇದನ್ನು ಮನಸ್ಸಿನ ಭಾವನೆ ಎನ್ನುತ್ತದೆ. ಆದರೆ ಭಕ್ತರು ಇದನ್ನು ದೇವರ ಶಕ್ತಿ ಎನ್ನುತ್ತಾರೆ. ಧರ್ಮಸ್ಥಳದಲ್ಲಿ ಇನ್ನೊಂದು ಪ್ರಸಿದ್ಧ ಸ್ಥಳ ಇದೆ. ಅದು ಬಾಹುಬಲಿ ಪ್ರತಿಮೆ. ಕಾರ್ಕಳ ಮತ್ತು ಶ್ರವಣಬೆಳಗೊಳದಂತೆ ಇಲ್ಲಿಯೂ ಬೃಹತ್ ಬಾಹುಬಲಿ ಮೂರ್ತಿ ಇದೆ. ಅದು ಶಾಂತಿಯ ಸಂಕೇತ, ಅಹಿಂಸೆಯ ಸಂಕೇತ. ಅದರ ಮುಂದೆ ನಿಂತಾಗ ಮಾನವನ ಅಹಂಕಾರ ಎಷ್ಟು ಚಿಕ್ಕದು ಎಂಬುದು ಅರ್ಥವಾಗುತ್ತದೆ. ಧರ್ಮಸ್ಥಳದ ಇತಿಹಾಸದಲ್ಲಿ ಹೆಗ್ಗಡೆ ಕುಟುಂಬದ ಪಾತ್ರ ಬಹಳ ದೊಡ್ಡದು. ವೀರೇಂದ್ರ ಹೆಗ್ಗಡೆಯವರ ಹೆಸರು ದೇಶದಾದ್ಯಂತ ಪ್ರಸಿದ್ಧ. ಅವರು ಕೇವಲ ಧಾರ್ಮಿಕ ನಾಯಕ ಅಲ್ಲ, ಸಾಮಾಜಿಕ ಸೇವಕ ಕೂಡ. ಗ್ರಾಮಾಭಿವೃದ್ಧಿ, ಶಿಕ್ಷಣ, ಆರೋಗ್ಯ, ಸಂಸ್ಕೃತಿ, ಅನೇಕ ಕ್ಷೇತ್ರಗಳಲ್ಲಿ ಧರ್ಮಸ್ಥಳ ಸಂಸ್ಥೆಗಳು ಕೆಲಸ ಮಾಡುತ್ತಿವೆ. ಆದರೆ ಜನರನ್ನು ಹೆಚ್ಚು ಆಕರ್ಷಿಸುವುದು ಇನ್ನೂ ಆ ರಹಸ್ಯಮಯ ನಂಬಿಕೆಗಳೇ. ಕೆಲವರು ಹೇಳುವ ಪ್ರಕಾರ ರಾತ್ರಿ ಸಮಯದಲ್ಲಿ ದೇವಸ್ಥಾನದ ಸುತ್ತ ವಿಚಿತ್ರ ಶಕ್ತಿ ಅನುಭವವಾಗುತ್ತದೆ. ಕೆಲವರು ದೇವರ ಕೃಪೆಯಿಂದ ಬದುಕು ಬದಲಾಗಿದೆ ಎನ್ನುತ್ತಾರೆ. ಕೆಲವರು ಕೊನೆಯ ಆಶೆಯಾಗಿ ಇಲ್ಲಿ ಬರುತ್ತಾರೆ. ಒಬ್ಬ ವ್ಯಕ್ತಿ ಹಲವು ವರ್ಷಗಳ ಹಿಂದೆ ಭಾರೀ ಸಾಲದಲ್ಲಿ ಮುಳುಗಿದ್ದನೆಂದು ಕಥೆಯಿದೆ. ಅವನು ಧರ್ಮಸ್ಥಳಕ್ಕೆ ಬಂದು ಪ್ರಾರ್ಥನೆ ಮಾಡಿದ. ಸಾಲ ತೀರಿಸಿದ ನಂತರ ಮತ್ತೆ ಬಂದು ಸೇವೆ ಮಾಡುತ್ತೇನೆ ಎಂದು ಮಾತು ಕೊಟ್ಟ. ಕೆಲ ತಿಂಗಳಲ್ಲಿ ಅವನ ವ್ಯವಹಾರ ಸುಧಾರಿಸಿತು. ಆದರೆ ನಂತರ ಅವನು ಆ ಮಾತು ಮರೆತು ಬಿಟ್ಟ. ಅದಾದ ಮೇಲೆ ಅವನ ಜೀವನ ಮತ್ತೆ ಕುಸಿಯಲು ಆರಂಭವಾಗುತ್ತದೆ ಎಂದು ಸ್ಥಳೀಯರು ಹೇಳುತ್ತಾರೆ. ಕೊನೆಗೆ ಅವನು ಮತ್ತೆ ಧರ್ಮಸ್ಥಳಕ್ಕೆ ಬಂದು ಸೇವೆ ಮಾಡಿದ ನಂತರ ಜೀವನ ಸರಿಯಾಯಿತು ಎಂದು ಜನ ಕಥೆ ಹೇಳುತ್ತಾರೆ. ಇದು ನಿಜವೇ? ಯಾರಿಗೂ ಸಾಕ್ಷಿಯಿಲ್ಲ. ಆದರೆ ಇಂತಹ ಕಥೆಗಳು ಸಾವಿರಾರು. ಧರ್ಮಸ್ಥಳಕ್ಕೆ ಬರುವ ಜನರಲ್ಲಿ ಕೆಲವರು ಭಕ್ತಿಯಿಂದ ಬರುತ್ತಾರೆ, ಕೆಲವರು ಭಯದಿಂದ ಬರುತ್ತಾರೆ, ಕೆಲವರು ಕುತೂಹಲದಿಂದ ಬರುತ್ತಾರೆ. ಆದರೆ ಬಹುತೇಕ ಜನರು ಒಂದು ಮಾತು ಹೇಳುತ್ತಾರೆ, ಅಲ್ಲಿ ಏನೋ ಒಂದು ಶಕ್ತಿ ಇದೆ.
ದೇವಸ್ಥಾನದ ವಾತಾವರಣವೇ ವಿಭಿನ್ನ. ಘಂಟೆಯ ಧ್ವನಿ, ಮಂತ್ರಗಳ ನಾದ, ಭಕ್ತರ ಪ್ರಾರ್ಥನೆ, ಅನ್ನದಾನದ ಸುವಾಸನೆ ಇವೆಲ್ಲ ಸೇರಿ ಒಂದು ವಿಚಿತ್ರ ಅನುಭವ ನೀಡುತ್ತವೆ. ಧರ್ಮಸ್ಥಳದ ಅನ್ನದಾನವೂ ವಿಶ್ವಪ್ರಸಿದ್ಧ. ಪ್ರತಿದಿನ ಸಾವಿರಾರು ಜನರಿಗೆ ಉಚಿತ ಊಟ. ಧರ್ಮಸ್ಥಳಕ್ಕೆ ಬಂದವರು ಯಾವ ಧರ್ಮದವರಾದರೂ ಊಟ ಮಾಡಬಹುದು. ಯಾರನ್ನೂ ಭೇದಿಸುವುದಿಲ್ಲ. ಇದು ಕೇವಲ ದೇವಸ್ಥಾನವಲ್ಲ, ಮಾನವೀಯತೆಯ ಸ್ಥಳ. ಇಲ್ಲಿ ಇನ್ನೊಂದು ಆಸಕ್ತಿದಾಯಕ ಸಂಗತಿ ಇದೆ. ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ವಾಸ್ತವವಾಗಿ ಶಿವನ ರೂಪ. ಆದರೆ ಇಲ್ಲಿ ವೈಷ್ಣವ ಪದ್ಧತಿ, ಶೈವ ಪರಂಪರೆ, ಜೈನ ಆಡಳಿತ ಎಲ್ಲವೂ ಒಂದೇ ಜಾಗದಲ್ಲಿ ಕಾಣಿಸುತ್ತದೆ. ಇದು ಭಾರತೀಯ ಸಂಸ್ಕೃತಿಯ ವಿಶೇಷತೆ. ಇಂದಿನ ಕಾಲದಲ್ಲಿ ಅನೇಕ ಜನ ದೇವಸ್ಥಾನಗಳನ್ನು ಕೇವಲ ಪ್ರವಾಸಿ ಸ್ಥಳವಾಗಿ ನೋಡುತ್ತಾರೆ. ಆದರೆ ಧರ್ಮಸ್ಥಳ ಇನ್ನೂ ನಂಬಿಕೆಯ ಕೇಂದ್ರವಾಗಿದೆ. ಇಲ್ಲಿ ಬರುವ ಅನೇಕರು ತಮ್ಮ ಸಮಸ್ಯೆ ಹೇಳಿಕೊಂಡು ಹೋಗುತ್ತಾರೆ. ಕೆಲವರು ಸಂತೋಷದಿಂದ ಮರಳುತ್ತಾರೆ. ಕೆಲವರು ಉತ್ತರ ಹುಡುಕುತ್ತಲೇ ಇರುತ್ತಾರೆ. ಆದರೆ ಒಂದು ವಿಷಯ ಖಚಿತ. ಧರ್ಮಸ್ಥಳಕ್ಕೆ ಒಮ್ಮೆ ಹೋದವರು ಅದನ್ನು ಸುಲಭವಾಗಿ ಮರೆತೇ ಬಿಡುವುದಿಲ್ಲ. ಅಲ್ಲಿ ಇರುವ ಶಾಂತಿ, ಅಲ್ಲಿನ ಸಂಪ್ರದಾಯ, ಅಲ್ಲಿನ ಭಕ್ತಿ ಮತ್ತು ಜನ ಹೇಳುವ ಆ ರಹಸ್ಯ ಶಕ್ತಿ ಇವೆಲ್ಲ ಸೇರಿ ಧರ್ಮಸ್ಥಳವನ್ನು ಭಾರತದ ಅತ್ಯಂತ ವಿಶೇಷ ಸ್ಥಳಗಳಲ್ಲಿ ಒಂದಾಗಿಸಿದೆ. ಬಹುಶಃ ಅದಕ್ಕಾಗಿಯೇ ಲಕ್ಷಾಂತರ ಜನ ವರ್ಷದಿಂದ ವರ್ಷಕ್ಕೆ ಮತ್ತೆ ಮತ್ತೆ ಅಲ್ಲಿಗೆ ಹೋಗುತ್ತಾರೆ. ಯಾಕೆಂದರೆ ಕೆಲ ಸ್ಥಳಗಳು ಕೇವಲ ಕಲ್ಲು ಮತ್ತು ಕಟ್ಟಡಗಳಲ್ಲ, ಅವು ಭಾವನೆಗಳು, ನಂಬಿಕೆಗಳು, ಅನುಭವಗಳು. ಧರ್ಮಸ್ಥಳ ಕೂಡ ಅಂಥದೇ ಒಂದು ಸ್ಥಳ. ನೀವು ಧರ್ಮಸ್ಥಳಕ್ಕೆ ಹೋಗಿದ್ದೀರಾ? ಅಲ್ಲಿ ನಿಮಗೆ ಯಾವ ಅನುಭವ ಆಯಿತು? ಕಮೆಂಟ್ನಲ್ಲಿ ತಿಳಿಸಿ.